ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ನಮಗೆ ಮೇ 1ನೇ ತಾರೀಕು ಪ್ಲಸ್ ವೈಶಾಖ ಪೌರ್ಣಮಿ ಶುಕ್ರವಾರ ಕೂಡಿ ಬಂದಿದೆ ನೋಡಿ. 3 ಶಕ್ತಿದಾಯಕವಾಗಿರುವಂಥ ಈ ಸಂದರ್ಭಗಳು ಒಂದೇ ಸಾರಿ ನಮಗೆ ಬಂದಿರುವಂಥದ್ದು ನಮ್ಮ ಸಮಸ್ಯೆಗಳನ್ನು ಬಗೆಹರಿಸುತ್ತೆ. ಶುಕ್ರವಾರ ನಮಗೆ ಪೌರ್ಣಮಿ ಬಂದಿದೆ, ಬುದ್ಧ ಪೌರ್ಣಮಿ ಅಂತ ಕೂಡ ಕರಿತೀವಿ. ಈ ದಿನ ನೀವು ಲಕ್ಷ್ಮೀದೇವಿಯನ್ನು ಒಲಿಸ್ಕೊಳ್ಬೇಕು ಅಂದರೆ, ಲಕ್ಷ್ಮೀದೇವಿ ಬಂದು ಸಂಪತ್ತಿಗೆ ಅಧಿದೇವತೆ, ಕಲಿಯುಗದ ಭಗವಂತನು ಶ್ರೀ ಮಹಾವಿಷ್ಣು. ನಾವು ಯಾವುದೇ ರೀತಿಯಾದಂಥ ಪೂಜೆ ಪರಿಹಾರಗಳನ್ನು ಮಾಡಿಕೊಂಡ್ರೂ ಸಹ ಲಕ್ಷ್ಮೀದೇವಿಯ ಅನುಗ್ರಹ, ಶ್ರೀ ಮಹಾವಿಷ್ಣುವಿನ ಅನುಗ್ರಹ ಇದ್ದರೆ ನಮಗೆ ಯಥೇಚ್ಛವಾದಂಥ ಆ ಒಂದು ಹಣಕಾಸಿನ ಒಂದು ಅರಿವು ಅನ್ನೋದು ನಮ್ಮ ಮನೆಗೆ ಹುಡುಕೊಂಡು ಬರುತ್ತೆ. ಸ್ನೇಹಿತರೆ, ಇದನ್ನು ಗಮನಿಸ್ಕೊಂಡು ನೀವು 1ನೇ ತಾರೀಕು ಮಾಡುವಂಥ ಪರಿಹಾರ ಪ್ಲಸ್ ಪೌರ್ಣಮಿಯ ದಿನ ಮಾಡುವಂಥ ಪರಿಹಾರ ನಮಗೆ ಒಂದು ತಿಂಗಳು ಪೂರ್ತಿ ಕೂಡ ನಮ್ಮ ಸಮಸ್ಯೆಗಳನ್ನು ಬಗೆಹರಿಸುತ್ತೆ ಹಾಗೂ ಇಷ್ಟಾರ್ಥಗಳು ನೆರವೇರುತ್ತೆ. ಮುಖ್ಯವಾಗಿ ನಾವು ದುಡಿಯೋದಕ್ಕೂ ಕೂಡ ಏನೋ ಒಂದು ಹಿಂಜರಿಕೆ, ಓದಿಸಿದ್ದೀವಿ ಚೆನ್ನಾಗಿ, ಎಲ್ಲ ರೀತಿಯಲ್ಲೂ ಕೂಡ ಅವ್ರಿಗೆ ಸೌಕರ್ಯ ಇರಲಿ ಅಂತಂದ್ಬಿಟ್ಟು ನಾವು ಕಷ್ಟಪಟ್ಟು ಮಾಡಿದ್ದೀವಿ. ಆದರೆ ಮಕ್ಕಳು ಯಾಕೋ ಸರಿಯಾಗಿ ಕೆಲಸಕ್ಕೆ ಹೋಗೋದಕ್ಕೆ ಹಿಂಜರಿಕೆ ಮಾಡ್ತಾರೆ. ಮನೆಯಲ್ಲಿ ಯಜಮಾನರು ಕೂಡ ಸಂಸಾರವನ್ನು ಹೊತ್ಕೊಳ್ಳೋದಿಲ್ಲ. ಎಲ್ಲೇ ನೋಡಿದ್ರು ಸ್ನೇಹಿತರೆ, ಏನೇ ಒಂದು ಸಮಸ್ಯೆ ಅಂತ ಕೇಳಿದ್ರು ಮುಖ್ಯವಾಗಿ ಬರುವಂಥದ್ದು ಹಣಕಾಸಿಗೆ ಬರುವಂಥದ್ದು. ಯಾಕಂದರೆ ದುಡ್ಡು ಕಾಸು, ನಾವು ಎಷ್ಟೇ ಪ್ರಾಕ್ಟಿಕಲ್ಲಾಗಿ ನಾವು ದುಡ್ಡು ಇಲ್ಲದೆ ಜೀವನ ಮಾಡ್ತೀವಿ ಅಂತ ಹೇಳಿದ್ರು ಅದು ಬಾಯಿ ಮಾತುವರೆಗೂ ಅಷ್ಟೇ ಆಗೋದಿಲ್ಲ. ಪ್ರತಿಯೊಂದಕ್ಕೂ ಕೂಡ ದುಡ್ಡು ಇರಲೇಬೇಕು ಸ್ನೇಹಿತರೆ. ಹಳ್ಳಿಗಳಲ್ಲಾದರೆ ಕೆಲವೊಂದು ನಾವು ತಗೊಳ್ಳದೇ ಇದ್ದರೂ ಕೂಡ ನಡೆಯುತ್ತೆ. ಆದರೆ ಪ್ರತಿಯೊಬ್ಬರಿಗೂ ಕೂಡ ಈಗಿನ ಕಾಲಮಾನದಲ್ಲಿ ದುಡ್ಡು ಅನ್ನುವಂಥದ್ದು ಎಷ್ಟು ಅವಶ್ಯಕತೆ ಇದೆ ಅಂತ ಹೇಳಿದ್ರೆ, ಬೆಳಗ್ಗೆ ಎದ್ದಾಗಿಂದ ರಾತ್ರಿ ಮಲಗುವವರೆಗೂ, ನಾವು ಹುಟ್ಟಿದಾಗಿನಿಂದ ನಾವು ಸಾಯುವವರೆಗೂ ಕೂಡ ದುಡ್ಡು ಅನ್ನುವಂಥದ್ದು ಒಂದಲ್ಲ ಒಂದು ರೀತಿಯಲ್ಲಿ ನಾವು ಖರ್ಚು ಮಾಡಲೇಬೇಕು. ಆ ದುಡ್ಡನ್ನು ಯಾವ ರೀತಿ ಸಂಪಾದನೆ ಮಾಡಬೇಕು, ಆದಾಯವನ್ನು ಯಾವ ರೀತಿ ಜಾಸ್ತಿ ಮಾಡಿಕೊಳ್ಬೇಕು, ದುಡಿಬೇಕು ಅಷ್ಟೇ, ಬೇರೆ ಯಾವುದೂ ಇಲ್ಲ ಸ್ನೇಹಿತರೆ. ಆದರೆ ತುಂಬ ಜನ ನಾವು ನೋಡ್ತಾ ಇರ್ತೀವಿ, ರಾತ್ರಿ ಆಗಲೂ ಅಂದೇ ಎಷ್ಟು ಕಷ್ಟಪಟ್ಟು ದುಡಿತಾ ಇದ್ದೀವಿ, ಆದರೂ ನಮ್ಗೆ ಆದಾಯ ಹೆಚ್ಚೇ ಆಗ್ತಾಯಿಲ್ಲ, ಕಷ್ಟಗಳು ಜಾಸ್ತಿ ಅಂತ. ತುಂಬ ಜನ ಸ್ಮಾರ್ಟಾಗಿ ಎಷ್ಟು ಕೆಲಸಗಳ ಮೇಲೆ ಅಷ್ಟೊಂದು ಎಫರ್ಟ್ ಹಾಕೋದಿಲ್ಲ, ಆದರೂ ಆದಾಯ ಯಾವ ಥರ ಬರುತ್ತೆ. ಇದು ಎಲ್ಲವೂ ಒಂದು ರೀತಿಯಲ್ಲಿ ಟೆಕ್ನಿಕ್ ಸ್ನೇಹಿತರೆ. ಅಂದರೆ ನಾವು ಕತ್ತೆ ಥರ ದುಡಿಲೇಬೇಕು ಅಂತಲ್ಲ. ತುಂಬ ಜನ ಎಷ್ಟೋ ಒಂದು ಲೀವ್ ಹಾಕದೇ ಕೂಡ ತುಂಬ ಹಾರ್ಡ್ ವರ್ಕ್ ಮಾಡ್ತಾ ಇರ್ತಾರೆ, ದುಡಿತಾ ಇರ್ತಾರೆ. ಅವ್ರುಗಳಿಗೆಲ್ಲವೂ ಕೂಡ ಆದಾಯದ ಮಾರ್ಗಗಳು ಜಾಸ್ತಿ ಕಾಣಬೇಕು ಅನ್ನೋದಕ್ಕೆ ಈ ಪರಿಹಾರಗಳನ್ನು ಮಾಡಿಕೊಂಡ್ರೆ ಸಂಪತ್ತಿಗೆ ಅಧಿದೇವತೆ ಲಕ್ಷ್ಮೀದೇವಿ. ಈ ದಿನ ಪೌರ್ಣಮಿ ಇರೋದ್ರಿಂದ ಹೊಸ್ತಿಲ ಹತ್ರ ಇದನ್ನು ಚೆಲ್ಕೊಳ್ಳಿ. ಯಾಕಂದರೆ ಇದನ್ನು ನಾವು ಯಾವಾಗಲೂ ಅಷ್ಟೇ, ನಾವು ಸಾಧಾರಣವಾಗಿ ಮನುಷ್ಯರು ಸುಗಂಧಭರಿತವಾಗಿ ಯಾವ ಜಾಗದಲ್ಲಿ ನೀಟಾಗಿರುತ್ತೋ ಆ ಜಾಗದಲ್ಲಿ ನಾವು ಕೂತ್ಕೊಳ್ಳೋದಕ್ಕೆ ಇಷ್ಟಪಡ್ತೀವಿ. ಆ ರೀತಿ ಇರಬೇಕಾದ್ರೆ ಶ್ರೀ ಮಹಾಲಕ್ಷ್ಮಿ ಸಂಪತ್ತಿಗೆ ಅಧಿದೇವತೆ, ಆ ತಾಯಿ ತುಂಬ ನೀಟಾಗಿ ಶ್ರದ್ಧಾ ಭಕ್ತಿ, ಬಡವರು ಶ್ರೀಮಂತರು ಅನ್ನುವಂಥ ಲೆಕ್ಕಾಚಾರಗಳು ನಮ್ಮ ಮನುಷ್ಯರಿಗೆ ಮಾತ್ರ ಇರುವಂಥದ್ದು. ಆದರೆ ತಾಯಿಗೆ ಯಾವಾಗಲೂ ಅಷ್ಟೇ ಎಲ್ಲಿ ನೀಟಾಗಿ ಇರುತ್ತೋ, ಎಲ್ಲಿ ನಂಬಿಕೆ ಇರುತ್ತೋ, ಎಲ್ಲಿ ಗೌರವ ತುಂಬಿರುತ್ತೋ ಆ ಜಾಗದಲ್ಲಿ ತಾಯಿ ಇರ್ತಾಳೆ. ಅದಕ್ಕೆ ನೀಟಾಗಿ ಹೊಸ್ತಿಲಿನ ಮೇಲೆ ಇದನ್ನು ಚೆಲ್ಲಿದಾಗ ಸುತ್ತಮುತ್ತ ನಮ್ಮ ಮನೆಯಲ್ಲಿ ಇರುವಂಥ ನೆಗೆಟಿವ್ ಎನರ್ಜಿ ಹೋಗುತ್ತೆ, ಅಲಕ್ಷ್ಮಿ ಹೋಗ್ತಾಳೆ. ಕುಂಕುಮದ ನೀರನ್ನು ರೆಡಿ ಮಾಡ್ಕೊಳ್ಳಿ, ಚಿಕ್ಕದಾಗೆ ಒಂದು ಗಾಜಿನ ಲೋಟದಲ್ಲಿ. ಅದಕ್ಕೆ ಮುಖ್ಯವಾಗಿ ಪರ್ಫ್ಯೂಮ್ ಲಕ್ಷ್ಮೀದೇವಿಗೆ ಬಳಸ್ತೀವಲ್ವ, ಅದನ್ನು ಹಾಕಿ. ಅದಿಲ್ಲ ಅಂತ ಹೇಳಿದ್ರೆ ರೋಸ್ ವಾಟರು, ಇಲ್ಲಾಂದರೆ ಪಚ್ಚ ಕರ್ಪೂರ, ಇಲ್ಲ ಅಂತ ಹೇಳಿದ್ರೆ ಸ್ವಲ್ಪ 1 ಸ್ಪೂನಷ್ಟು ಜೀರಿಗೆಯನ್ನು ನೆನೆಸಿಡಿ, ಒಂದು 10-15 ನಿಮಿಷ. ಆ ನೀರನ್ನು ಹಾಕಿ ಇಷ್ಟು ಮಿಕ್ಸ್ ಮಾಡಬೇಕು. ಇದರಲ್ಲಿ ಸ್ವಲ್ಪ ಅರಿಶಿನ, ಕುಂಕುಮ, ಗಂಧ, ಇದನ್ನು ಈ ಕುಂಕುಮದ ನೀರಲ್ಲಿ ಸ್ವಲ್ಪ ಹಾಕಿ ಮಿಕ್ಸ್ ಮಾಡಿದ್ದೆ ಸುತ್ತು ಪ್ರೋಕ್ಷಣೆ ಮಾಡಬೇಕು. ನಿಮ್ಮ
ಹೊಸ್ತಿಲ್ ಹತ್ರ ಈ ಥರ ಪ್ರೋಕ್ಷಣೆ ಮಾಡಿದಾಗ ಸಂಧ್ಯಾ ಸಮಯದಲ್ಲಿ ಮಾಡ್ಕೊಳ್ಳಿ. ಏಕೆಂದರೆ ಪ್ರದೋಷದ ಕಾಲ ಅಂತ ಹೇಳ್ತೀವಿ ನೋಡಿ, ಭೂಲೋಕಕ್ಕೆ ದೇವತೆಗಳು ಸಂಚರಿಸಲು ಬರ್ತಾರೆ ಸ್ನೇಹಿತರೆ. ಪ್ರತಿಯೊಬ್ಬರ ಮನೆ ಹತ್ರ ಕೂಡ ನೋಡ್ತಾರೆ. ಯಾಕಂದರೆ ಆ ಥರ ನಾವು ನೀಟಾಗಿ ಇಟ್ಕೊಂಡಾಗ ಅಸ್ತು ದೇವತೆಗಳು ತಥಾಸ್ತು ಅಂತ ಹೇಳ್ತಾರೆ. ಸಂಧ್ಯಾ ಸಮಯದಲ್ಲಿ ಪ್ರತಿನಿತ್ಯ ಪ್ರತಿ ಸೆಕೆಂಡು ಕೂಡ ನಾವು ಉತ್ತಮವಾದಂಥ ಮಾತನ್ನು ಆಡಬೇಕು, ಆಲೋಚನೆಗಳು ಶುದ್ಧವಾಗಿ ಇರಬೇಕು ಅಂತ ನಮ್ಮ ಹಿರಿಯರು ಯಾವಾಗಲೂ ನಮ್ಗೆ ಹೇಳ್ತಾರೆ ನೋಡಿ. ಅದೇ ಕಾರಣಕ್ಕೆ ಅದಕ್ಕೋಸ್ಕರ ಯಾವಾಗಲೂ ಅಷ್ಟೇ ಆ ನೆಗೆಟಿವ್ ಅನ್ನೋದು ತುಂಬಿಕೊಂಡಿದ್ದರೆ ನಮ್ಮ ಬ್ರೈನ್ ತುಂಬ, ನಮ್ಮ ಮನಸ್ಸಿನ ತುಂಬ ಭಾರ ಆಗಿಬಿಡುತ್ತೆ. ನಾವು ಏನೇ ಮಾಡಿದ್ರೂ ಎಷ್ಟೇ ಪ್ರಯತ್ನ ಪಟ್ಟರೂ ಅದಾಗೋದಿಲ್ಲ. ಅದಕ್ಕೆ ನೆಗೆಟಿವನ್ನು ಸ್ವಲ್ಪ ತೊಲಗಿಸ್ಬಿಟ್ಟು ಪಾಸಿಟಿವ್ ಆಗಿ ಚೆಲ್ಲಿ ಆಗುತ್ತೆ. ಮತ್ತು ಕಲ್ಲುಪ್ಪಿನ ಪರಿಹಾರವನ್ನು ಮಾಡ್ಕೊಳ್ಳಿ. ದೇವ್ರ ಮನೆಯಲ್ಲಿ ಸ್ವಲ್ಪ ಉಪ್ಪು, ಅರಿಶಿನ, ಕುಂಕುಮ, 5 ರೂಪಾಯಿ ಕಾಯಿನು ಇಡಿ. ಈ ದಿನ 1ನೇ ತಾರೀಕು ಆಗಿರೋದ್ರಿಂದ ಈ 1 ಅನ್ನುವ ಸಂಖ್ಯೆ ನಮಗೆ ಈ ತಿಂಗಳ ಪೂರ್ತಿ ಆದಾಯವನ್ನು ಹೆಚ್ಚಿಸುತ್ತೆ ಸ್ನೇಹಿತರೆ. ಇಷ್ಟನ್ನು ಮಾಡ್ಕೊಳ್ಳಿ. ಮಾರನೇ ದಿನ ಆ 5 ರೂಪಾಯಿಯನ್ನು ಯಾರಿಗಾದರೂ ದಾನ ಮಾಡಿ. ಇನ್ನು ಮಿಕ್ಕಿದ ವಸ್ತುಗಳನ್ನು ಎಲ್ಲಾದರೂ ಹರಿಯುವ ನೀರು, ಗಿಡ ಮರಗಳ ಹತ್ರ ಹಾಕಿಬಿಡಿ. ಮನುಷ್ಯನಿಗೆ ನರದೃಷ್ಟಿಯಿಂದ ಸಾಕಷ್ಟು ಸಮಸ್ಯೆಗಳು ಬಂದು ಬೀಳುತ್ತೆ. ಕೆಲಸ ಸಿಕ್ಕೋದಿಲ್ಲ, ಕೆಲಸ ಹೊರಟೋಗುತ್ತೆ, ಸಂಬಳ ಕಡಿಮೆ ಆಗುತ್ತೆ, ಆರೋಗ್ಯದ ಮೇಲೆ ಏರುಪೇರಾಗುತ್ತೆ, ತಂದೆ ತಾಯಿ ಮಾತು ಚೆನ್ನಾಗಿ ಕೇಳ್ತಾ ಇದ್ದಾರೆ, ಮಕ್ಕಳು ನಮ್ಮ ಮಕ್ಕಳ ಥರ ಇಲ್ಲ ಅಂತ ಯಾರಾದರೂ ಕಣ್ಣು ಹಾಕಿದ್ರೆ ರಿವರ್ಸ್ ಆಗಿಬಿಡುತ್ತೆ ಸ್ನೇಹಿತರೆ. ಮಕ್ಕಳು ಮತ್ತೆ ಎದುರು ಮಾತಾಡುವಂಥದ್ದು, ತಂದೆ ತಾಯಿಗೆ ನೋವು ಕೊಡುವಂಥದ್ದು, ಅವ್ರ ಮಾತನ್ನು ಕೇಳದೆ ಯಾವಾಗಲೂ ಅಷ್ಟೇ ಪೇರೆಂಟ್ಸ್ ಏನೋ ಒಂದು ಹೇಳ್ತಾ ಇದ್ದರೆ ಇವರೇ ಒಂದು ಮಾಡೋದು. ಇದನ್ನೆಲ್ಲವೂ ನಾವು ಸಾಕಷ್ಟು ನಮ್ಮ ಸುತ್ತಮುತ್ತ ನಮ್ಮ ಮನೆಗಳಲ್ಲೇ ನಾವು ನೋಡ್ತಾ ಇರ್ತೀವಿ. ತುಂಬ ಮನಸ್ಸಿಗೆ ಭಾರ ಆಗಿಬಿಡುತ್ತೆ. ಯಾರು ನಿಮ್ಮ ಮಾತು ಕೇಳ್ತಾ ಇರೋದಿಲ್ಲ ನೋಡಿ. ಅಂತಹವ್ರಿಗೆ ಒಳ್ಳೆ ದಾರಿಯಲ್ಲಿ ಸದ್ಗುಣರಾಗಿ ಜೀವನವನ್ನು ಚೆನ್ನಾಗಿ ಮಾಡುವಂಥ ಆ ಒಂದು ಶುದ್ಧವಾದ ಆಲೋಚನೆಗಳು ಅನ್ನುವಂಥದ್ದು ಬರೋದಕ್ಕೂ, ನರದೃಷ್ಟಿಯನ್ನು ಸುಟ್ಟು ಬೂದಿ ಮಾಡೋದಕ್ಕೆ ಇದು ಸಾಧ್ಯ ಆಗುತ್ತೆ. ಕಾಗದವನ್ನು ತಗೊಂಡು ಅದರಲ್ಲಿ ಸ್ವಲ್ಪ ನೀವು ಸಾಸಿವೆಯನ್ನು ಹಾಕಿ ಹಾಗೂ ಸ್ವಲ್ಪ ನೀವು ಒಣಮೆಣಸಿನಕಾಯಿ ಅನ್ನುವಂಥದ್ದು ಶತ್ರುಗಳ ಒಂದು ಸಂಹಾರ ಮಾಡುತ್ತೆ, ನಷ್ಟ ಆಗಿರುವಂಥದ್ದನ್ನು ತುಂಬಿಕೊಡುತ್ತೆ. ಹಾಗೂ ಅರಿಶಿನ ಕುಂಕುಮವನ್ನು ಇಡಿ ಅದರಲ್ಲಿ ಸ್ವಲ್ಪ ಹಾಕಿ ಈ ಥರ ನೀವು ಅದನ್ನು ಫೋಲ್ಡ್ ಮಾಡಿದ್ದೆ ದೃಷ್ಟಿ ಮಾಡಬೇಕು. ಮುಖ್ಯವಾಗಿ ಮನೆಯಿಂದ ಹೊರಗಡೆ ಬಂದು ಯಾರಿಗೆ ಈ ಥರ ತುಂಬ ಸಮಸ್ಯೆಗಳಾಗ್ತಾ ಇರುತ್ತೋ ಅವ್ರನ್ನ ನಿಲ್ಲಿಸ್ಬಿಟ್ಟು, ಇಲ್ಲ ಅಂತ ಹೇಳಿದ್ರೆ ನಿಮ್ಮ ಮನೆಗೆ ಮಾಡಿದ್ರೂ ಕೂಡ ನಿಮ್ಮ ಎಲ್ಲ ಸದಸ್ಯರಿಗೂ ಕೂಡ ಒಳ್ಳೆಯದಾಗುತ್ತೆ, ತೊಂದರೆ ಇಲ್ಲ. ಈ ಥರ ಮನೆಗಾದರೂ ಮಾಡ್ಕೊಳ್ಳಿ, ಇಲ್ಲಾಂದರೆ ಸದಸ್ಯರಿಗಾದರೂ ಮಾಡಿ. ದೃಷ್ಟಿ ಮಾಡಿದ್ದೆ ಎಡಕೈಯಲ್ಲಿ ಸೀದಾ ತಗೊಂಡೋಗಿದೆ ಅದನ್ನು ನೀವು ಯಾರು ತುಳಿದೇ ಇರುವ ಕಡೆ ಹಾಕ್ಬಿಟ್ಟು ಬರಬೇಕು. ಕ್ಲಾಕ್ ವೈಸ್, ಆಂಟಿ ಕ್ಲಾಕ್ ವೈಸ್ ಆದರೂ ಮಾಡಿ, ಇಲ್ಲಾಂದರೆ ನಿಮ್ಮ ಮನೆಯಲ್ಲಿ ಮೇಲಿಂದ ಕೆಳಗಡೆ ಆದರೂ ಮನೆಯ ಹೊರಗಡೆ ಮಾಡಬಹುದು. ನಿಮ್ಮ ಪ್ರಾಂತ್ಯಕ್ಕನುಗುಣವಾಗಿ ನೀವು ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ದೂರ ತಗೊಂಡೋಗಿ ಹಾಕಿ ಬನ್ನಿ. ಇಷ್ಟೇ ಸುಲಭವಾಗಿ.